ಇವತ್ತು ಈ ಬಜೆಟಿನ ಬಗ್ಗೆ ಜನ ಏನು ಅಪೇಕ್ಷೆ ಇಟ್ಕೊಂಡಿದ್ರು, ಈ ಅಪೇಕ್ಷೆಗೆ ತಕ್ಕಂತ ಬಜೆಟ್ ಇದು ಬಂದಿಲ್ಲ. ಕೇವಲ ಕಣ್ಣೊರೆಸುವಂತ ತಂತ್ರಗಾರಿಕೆಯನ್ನ ಬಿಟ್ಟರೆ ಇನ್ನೇನು ಮಾಡಿಲ್ಲ. ಇಲ್ಲೊಂದು ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿ ದೃಷ್ಟಿಯಿಂದ ಒಂದು ಪ್ರತ್ಯೇಕ ಸಚಿವಾಲಯದ ಸ್ಥಾಪನೆ ಮಾಡ್ತೀನಿ ಅಂತ ಹೇಳಿದ್ರು. ಅದರ ನೇಮಕಾತಿಗಳು ಮತ್ತು ಅದಕ್ಕೆ ಬೇಕಾದ ಹಣಕಾಸು ವ್ಯವಸ್ಥೆ ಯಾವುದನ್ನು ಕೂಡ ತೆಗೆದಿಡತಕ್ಕಂಥ ಕೆಲಸ ಈ ಬಜೆಟ್ನಲ್ಲಿ ನಡೆದಿಲ್ಲ. ಅದರ ಜೊತೆಗೆ ಈ ಭಾಗದ ನೀರಾವರಿ, ಏತ ನೀರಾವರಿ ಯೋಜನೆಗೆ ಅತಿ ಹೆಚ್ಚು ಹಣವನ್ನು ಬಳಕೆ ಮಾಡಬೇಕಾಗಿತ್ತು. ಅದರ ಯಾವುದೇ ಪ್ರಸ್ತಾಪವನ್ನು ಕೂಡ ಮಾಡಿಲ್ಲ. ಅದರ ಜೊತೆಗೆ ಸ್ವತಃ ITBT ಸಚಿವರಾದಂಥ ಪ್ರಿಯಾಂಕಾ ಖರ್ಗೆ ಅವರು ಇಲ್ಲಿ ಕಲಬುರಗಿ ಭಾಗಕ್ಕೆ ಒಂದು ITBT ಪಾರ್ಕ್ ಅನ್ನ ಉತ್ತಮ ರೀತಿಯಲ್ಲಿ ಕಾರ್ಯನಿರ್ವಹಣೆ ಮಾಡೋ ರೀತಿಯಲ್ಲಿ ಅದನ್ನು ತಗೊಂಡು ಬರ್ತಾರೆ. ಅದಕ್ಕಾಗಿ ಹಣಕಾಸನ್ನ ಈ ಬಜೆಟ್ ನಲ್ಲಿ ತೆಗೆದಿಡ್ತಾರೆ ಅಂತಕ್ಕಂಥದ್ದನ್ನ ನಾವೆಲ್ಲ ಅಂದ್ಕೊಂಡಿದ್ವಿ. ಆ ಯಾವುದೇ ರೀತಿಯ ಒಂದು ಬಜೆಟ್ ನಲ್ಲಿ ಅನುದಾನ ಹಂಚಿಕೆ ಆಗಿಲ್ಲ. ಅದ್ರ ಜೊತೆಗೆ ಇವತ್ತು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಸುಮಾರು 65-70 ಸಾವಿರಕ್ಕೂ ಹೆಚ್ಚು ಹುದ್ದೆಗಳು ಖಾಲಿ ಇದೆ. ಇದು 371 ಜೆ ವಿಧಿಯ ಪ್ರಕಾರ ಯಾವುದೇ ಫೈನಾನ್ಸ್ ಇಲಾಖೆಯ ಅನುಮೋದನೆಯ ಅವಶ್ಯಕತೆ ಇಲ್ಲ. ಯಾವುದು ಖಾಲಿ ಹುದ್ದೆಗಳಿದ್ದಾವೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಅದನ್ನು ತಕ್ಷಣ ತುಂಬಿಕೊಳ್ಬೇಕು ಅಂತಕ್ಕಂಥದ್ದು ಈ ಒಂದು 371 ಜೆ ವಿಧಿಯ ಒಂದು ಒಳಮರ್ಮ. ಆದರೆ ಇಲ್ಲಿಯವರೆಗೂ ಕೂಡ ಕಲ್ಯಾಣ ಕರ್ನಾಟಕದಲ್ಲಿ ಯಾವುದೇ ರೀತಿಯ ಉದ್ಯೋಗಗಳ ಭರ್ತಿಗೆ ಮುಂದೆ ಅಡಿ ಇಟ್ಟಿಲ್ಲ. ಈಗ ತರಾತುರಿಯಲ್ಲಿ ಸರ್ಕಾರ ಇನ್ನೇನು 1 ವರ್ಷ 2 ವರ್ಷದಲ್ಲಿ ಚುನಾವಣೆಗೆ ಹೋಗಬೇಕು, ನೆಪ ಮಾತ್ರಕ್ಕೆ ಇಡೀ ಕರ್ನಾಟಕದಲ್ಲಿ ಒಂದು 50-60 ಸಾವಿರ ಜಾಬ್ಗಳನ್ನು ತುಂಬಿಕೊಳ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ನಾವು ಹೇಳ್ತಾ ಇದ್ದೀವಿ, ಕಲ್ಯಾಣ ಕರ್ನಾಟಕ ಶಿಕ್ಷಣದಲ್ಲಿ ಹಿಂದಿದೆ, ಆರೋಗ್ಯ ಕ್ಷೇತ್ರದಲ್ಲಿ ಹಿಂದಿದೆ. ಯಾವುದೇ ಶಾಲೆಗಳಲ್ಲಿ ಇವತ್ತು ಶಿಕ್ಷಕರ ಕೊರತೆಯಿಂದಾಗಿ ಇವತ್ತು ನಮ್ಮ ಶಿಕ್ಷಣ 10ನೇ ರಿಸಲ್ಟ್ ಕೊನೆ ಸ್ಥಾನದಲ್ಲಿದೆ, PUC ರಿಸಲ್ಟ್ ಕೊನೆ ಸ್ಥಾನದಲ್ಲಿದೆ. ಇವತ್ತು ಪ್ರಿಯಾಂಕಾ ಖರ್ಗೆ ಅವರು ರಾಷ್ಟ್ರದ ಬಗ್ಗೆ ಮಾತನಾಡ್ತಕ್ಕಂಥವ್ರು, ನಾನು ಕೇಳ್ತೇನೆ, ಕನಿಷ್ಠತಮ ಶಿಕ್ಷಕರ ನೇಮಕಾತಿ ಆದರೂ ಇವತ್ತು ಅದರ ಭರವಸೆಯನ್ನು ಕೊಡಬೇಕಾಗಿತ್ತು. ಕನಿಷ್ಠತಮ ಇವತ್ತು ಆಸ್ಪತ್ರೆಗಳಲ್ಲಿ ತಜ್ಞ ವೈದ್ಯರ ಕೊರತೆ ಇದೆ. ಆ ತಜ್ಞ ವೈದ್ಯರ ನೇಮಕಾತಿಗೆ ಆದರೂ ಪ್ರಕ್ರಿಯೆಗಳು ಮುಂದುವರಿಬೇಕಾಗಿತ್ತು. ಇಲ್ಲೊಂದು ಕಲ್ಯಾಣ ಕರ್ನಾಟಕದ ಸಚಿವಾಲಯಕ್ಕೆ ಪ್ರತ್ಯೇಕವಾದಂಥ ಹುದ್ದೆಗಳು ಕ್ರಿಯೇಟ್ ಮಾಡಿ ಅದಕ್ಕಾಗಿ ಅನುದಾನವನ್ನು ತೆಗೆದಿಡಬೇಕಾಗಿತ್ತು. ಮತ್ತು ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಡೆವಲಪ್ಮೆಂಟ್ ಬೋರ್ಡ್ಗೆ ಕಳೆದ ಬಾರಿ 5,000 ಕೋಟಿಯನ್ನು ಇಟ್ಟಿದ್ರು. ಇಲ್ಲಿವರೆಗೂ 4,200 ಕೋಟಿ ಖರ್ಚಾಗದೆ ಉಳಿದಿದೆ. ಮತ್ತೆ ಈಗ ಏನು 5,000 ಕೋಟಿ ಇಡ್ತೀನಿ ಅಂತ ಹೇಳಿದ್ದಾರೆ, ಅದರ ದುರುಪಯೋಗ ಮಾಡ್ತಾ ಇದೆ. ಹೇಗೆ ದುರುಪಯೋಗ ಆಗ್ತಾ ಇದೆ ಅಂದ್ರೆ, ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಯ ಹಣವನ್ನ ಗ್ರಾಮೀಣ ಅಭಿವೃದ್ಧಿ ಇಲಾಖೆ ಬಳಸ್ಕೊಳ್ತಾ ಇದೆ, PWD ಇಲಾಖೆ ಬಳಸ್ಕೊಳ್ತಾ ಇದೆ. ಇವತ್ತು ವಿಮಾನಯಾನ, ನೀವು ವಿಮಾನ ನಿಲ್ದಾಣದ ಒಂದು ಮೂಲಭೂತ ಸೌಕರ್ಯ